ಸರ್ ಹೆಸರು ಮನುಕುಮಾರ್ ಅಂತೇಳಿ ಇಲ್ಲಿ ಯಲಹಂಕ ಅಟೂರ್ ಲೇಔಟಿಂದ ಬರೋದು. ನಾನು ಇವ್ರದ್ದು ವೀಡಿಯೋಸ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಟಿ ಡಿ ಅಕಾಡೆಮಿದು. ಅದು ನೋಡಿ ಮನೋಜ್ ಸರ್ 2-3 ವೀಡಿಯೋಸ್ ನೋಡಿ ಇಂಪ್ರೂವ್ಸ್ ಆಗಿ ಸರ್. ಮತ್ತು ನಾನು ಸಂಡೇ ವರ್ಕ್ಶಾಪ್ ಬಂದು ನೋಡಿದ್ಮೇಲೆ ಇಲ್ಲಿ ಟ್ರೈನರ್ಗಳು ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ಕೇಳಿ ಸರ್ ಇಂಟ್ರೆಸ್ಟ್ ಬಂತು. ಆವತ್ತೇ ನಾನು ಅಡ್ಮಿಷನ್ ಆದೆ. ಮತ್ತು ನೆಕ್ಸ್ಟ್ ವೀಕಿಂದ ಗೋಲ್ಡ್ ಕೋರ್ಸ್ ತೊಗೊಂಡು ಅದ್ರಲ್ಲಿ 3 ಡೇಸ್ ಥಿಯರೀಸ್ ಎಲ್ಲ ಕೇಳಿ ಮತ್ತೆ ಪ್ರಾಕ್ಟೀಸ್ ಬಂದೆ. ಅದ್ರಲ್ಲಿ ನನಗೆ ಇಂಟ್ರೆಸ್ಟ್ ಬಂತು. ಮತ್ತು IPO ಅದೆಲ್ಲ ಹೇಳಿದರು. IPO ಬಗ್ಗೆ ಇಂಟ್ರೆಸ್ಟ್ ಬಂದು ಮತ್ತು ಫಸ್ಟ್ ವೀಕ್ ನಾನು ಮೊಬಿಕೋ ಮತ್ತು ವಿಶಾಲ್ ಮಾರ್ಟ್ಗೆ ಹಾಕಿದ್ದೆ. ವಿಶಾಲ್ ಮಾರ್ಟಲ್ಲಿ ನನಗೆ IPO ಅಲರ್ಟ್ ಆಗಿದ್ದು ನನಗೆ ಒಂದು 7,500 ಹಂಗೆ ಬಂತು. ಫಸ್ಟ್ ವೀಕ್ ನಾನು ಅಮೌಂಟ್ ಕಟ್ಟಬೇಕಾದ್ರೆ ಏನು ಫೀಲ್ ಆಗಿಲ್ಲ, 6,500 ಕಟ್ತಾಯಿದ್ದೀನಿ ಅಂತ. ಮತ್ತು ನನಗದು ರಿಕವರಿನೇ ಆಯಿತು, ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಯಿತು. ಇಲ್ಲ ಇದು ಕಲಿಬೇಕೇನೋ ಇದೆ ಅಂತೇಳಿ ಮತ್ತು ನಾನು ಡೈಮಂಡ್ ಕೋರ್ಸ್ಗೆ ಅಡ್ಮಿಷನ್ ಆಗೋಕ್ಕೆ ಅವತ್ತು ಅಡ್ಮಿಷನ್ ನೆಕ್ಸ್ಟ್ ಅದು ಗೋಲ್ಡ್ ಕೋರ್ಸ್ ಮುಗಿಸ್ಮೇಲೆ ಅಡ್ಮಿಷನ್ ಆಗಿದ್ದೀನಿ. ಅಡ್ಮಿಷನ್ ಆಗಿ ಅದು ಡೈಮಂಡ್ ಕೋರ್ಸು 1 ಮಂತ್ ಡಿಲೇ ಆಯಿತು. ಮತ್ತು ಈ ಗೋಲ್ಡ್ ಕೋರ್ಸ್ ಏನಿದೆ ಅದು ಪ್ರಾಕ್ಟೀಸ್ ಮಾಡ್ತಾಯಿದೆ. ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯಿತು, ಇನ್ನೂ ಕಲಿಬೇಕು, ಇನ್ನು ಸ್ಟ್ರಾಟಜಿಗಳು ತುಂಬ ಇದ್ದಾವೆ ಅಂತೇಳಿ. ಮತ್ತು ನಾನು ಡೈಮಂಡ್ ಕೋರ್ಸ್ ತೊಗೊಂಡ್ಮೇಲೆ ಬಂದು ಕ್ಲಾಸ್ ತೊಗೊಂಡೆ. ಫಸ್ಟು 3 ಕ್ಲಾಸಲ್ಲೇ ಫುಲ್ ಇಂಟ್ರೆಸ್ಟ್ ಬಂದಿದೆ. ಯಾವ ಥರ ಕಂಪ್ನೀಸ್ ಹುಡುಕಬೇಕು, ಕಂಪ್ನೀಸ್ದು ಏನೇನು ನೋಡಬೇಕು, ಮತ್ತು ಕಂಪ್ನೀಸ್ದು ಮಾರ್ಕೆಟ್ ವ್ಯಾಲ್ಯೂ ಹೆಂಗಿದೆ, ಮತ್ತು ಕಂಪ್ನಿ ಇಯರ್ಲಿ ಏನು ಪ್ರಾಫಿಟ್ ಮಾಡ್ತಾಯಿದೆ, ಕ್ವಾರ್ಟ್ರಲ್ಲಿ ಏನು ಪ್ರಾಫಿಟ್ ಮಾಡ್ತಾಯಿದೆ, ಇದೆಲ್ಲ ಚೆಕ್ ಮಾಡೋದು ಹೆಂಗೆ ಅಂತೇಳಿ ಕ್ಲೀನಾಗಿ ತೋರಿಸು. ಮತ್ತು ಒಂದು ಕಂಪ್ನಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಏನೇನು ನೋಡಬೇಕು, ಇದು ಪ್ರತಿಯೊಂದೂ ಫಸ್ಟ್ ಸ್ಟಾರ್ಟಿಂಗ್ ಡೈಮಂಡ್ ಕ್ಲಾಸ್ 3 ಡೇಸಲ್ಲೇ ನಮಗೆ ಕ್ಲೀನಾಗಿ ಹೇಳ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಇನ್ನೂ ಹೆವಿ ಇಂಟ್ರೆಸ್ಟ್ ಆಯಿತು 3 ಡೇಸ್ ಆದಮೇಲೆ. ಮತ್ತೆ ಕಂಟಿನ್ಯೂ ನಾವು ಕ್ಲಾಸ್ ಬಂದಮೇಲೆ ಇನ್ನು ಸ್ಟ್ರಾಟಜಿಗಳೆಲ್ಲ ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಂದು ಐರನ್ ಫ್ಲೇ ಸ್ಟ್ರಾಟಜಿ ಆಗಲಿ, ಐರನ್ ಕಾಂಟ್ರೋಲ್ ಸ್ಟ್ರಾಟಜಿ ಆಗಲಿ ಎಲ್ಲನೂ ಕ್ಲೀನಾಗಿ ಹೇಳ್ಕೊಟ್ಟಿದ್ದಾರೆ. ಇದನ್ನು ನಾವು ಅಟ್ಲೀಸ್ಟ್ ವೀಕ್ಲಿ ಸ್ಟ್ರಾಟಜಿ ಹೆಂಗೆ ಮಾಡಬೇಕು, ಎಕ್ಸ್ಪೈರಿ ಸ್ಟ್ರಾಟಜಿ ಯಾವ ಥರ ಹಾಕಬೇಕು, ಈ ಎಕ್ಸ್ಪೈರಿ ಡೇಸಲ್ಲಿ ಯಾವ ಥರ ನಾವು ದುಡ್ಡು ಮಾಡ್ಬೋದು, ಈ ಥರ ಎಲ್ಲ ಕ್ಲೀನಾಗಿ ಹೇಳ್ಕೊಡಿ. ಇದು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ತೀವೋ ಅಷ್ಟು ನಮ್ಮಲ್ಲಿ ಇದು ಜಾಸ್ತಿ ಇದಾಗುತ್ತೆ. ಮತ್ತು ಈಸಿಯಾಗಿ ಅಮೌಂಟ್ ಯಾವ ಥರ ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀವಿ ಆ ಥರ ವೀಕ್ಲಿ ಸ್ಟ್ರಾಟಜಿ ಹಾಕಿನೂ ದುಡ್ಡು ಮಾಡ್ಬೋದು. ಇಲ್ಲ ಮಂತ್ಲಿ ಸ್ಟ್ರಾಂಗಲ್ಲಿ ಹಾಕಿದ್ರು ಇದರಲ್ಲಿ ಅಡ್ಜಸ್ಟ್ಮೆಂಟ್ ರೆಫರೆನ್ಸ್ ಯಾವ ಥರ ಮಾಡೋದು ಇದನ್ನು ಕ್ಲೀನಾಗಿ ನಮಗೆ ಟೀಚ್ ಮಾಡಿದ್ದಾರೆ. ಇದೆ ಮತ್ತು ಒನ್ಸ್ ನಾವು ಮಂತ್ಲಿ ಸ್ಟ್ರಾಟಜಿ ಹಾಕಿದ್ರೆ ಅದರಲ್ಲೂ ಪ್ರಾಫಿಟ್ ಬರುತ್ತೆ. ಪ್ಲಸ್ ಮಂತ್ಲಿ ನಮಗಿದು ವೀಕ್ಲಿ ರೆಫರೆನ್ಸ್ ಟ್ರೇಡ್ ಮಾಡ್ಕೊಂಡು ಹೋದ್ರೂ ಅದರಲ್ಲೂ ನಾವು ಪ್ರಾಫಿಟ್ ಮಾಡ್ಬೋದು. ಓವರಾಲ್ ಬಂದು ನಾವು ಕ್ಲೀನಾಗಿ ನಾವು ಲರ್ನ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಮಂತ್ಲಿ ಆದರೆ ಒಂದು ಅಡಿಷ್ನಲ್ ಇನ್ಕಮ್ ಅನ್ನೋದು ನೋಡ್ಬೋದು. ಇದು ಬಂತು, ನನಗೆ ತುಂಬ ಖುಷಿ ಆಯಿತು. TD ಅಕಾಡೆಮಿ ಏನಂದರೆ ಟ್ರೈನರ್ಗಳೆಲ್ಲ ಚೆನ್ನಾಗಿ ಟೀಚ್ ಮಾಡ್ತಾರೆ. ನಮಗೆ ನಾಲೆಡ್ಜ್ ಕಮ್ಮಿ ಇತ್ತು, ಈಗ ಕೊಟ್ಟಿರೋ ನಾಲೆಡ್ಜ್ ಹೆಂಗಿದೆ ಅಂತ ಹೇಳಿದ್ರೆ ನಮಗೆ ಒಂಥರ IAS ಎಕ್ಸಾಮ್ ಬರೋ ಥರ ಇದೆ ಇದು ನಾಲೆಡ್ಜು. ಯಾಕೆ ನಾವು ಹೋದಾಗಲೂ ಇಷ್ಟೆಲ್ಲ ಗೊತ್ತಿಲ್ಲ. ಈಗ ಆಫ್ಟರ್ ನಾನು ಸ್ಟಡೀಸ್ ಮುಗಿಸಿ 20 ಇಯರ್ಸ್ ಆಗಿದೆ. ಮತ್ತು ಈ ಸ್ಟಡೀಸ್ ಬಗ್ಗೆ ನಾನು ಇಷ್ಟೆಲ್ಲ ಮೈಂಡ್ ಹಾಕಿತ್ತಿಲ್ಲ. ಫಸ್ಟ್ ಗೋಲ್ಡ್ ಕೋರ್ಸಲ್ಲೇ ನನಗೆ ಫುಲ್ ಇಂಪ್ರೆಸ್ ಆಗಿದೆ. ಮತ್ತು ಡೈಮಂಡ್ ಕೋರ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ನನಗೆ ತುಂಬ ಹ್ಯಾಪಿ ಆಗಿದ್ದೀನಿ. ನನಗೆ ತುಂಬ ವೆಲ್ ನಾಲೆಡ್ಜ್ ಕ್ರಿಯೇಟ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಹಿಂಗೆ ಸ್ಟ್ರಾಟಜಿಗಳು ಹೆಂಗಾಗೋದು ಮತ್ತು ಯಾವ ಥರ ನಾವು ಮನಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗೋದು ಹೇಗೆ ಅನ್ನೋದು ಇದರಲ್ಲಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ TD ಅಕಾಡೆಮಿ, ಥ್ಯಾಂಕ್ ಯು ಫಾರ್ ಮನೋಜ್ ಸರ್, ಥ್ಯಾಂಕ್ ಯು ಫಾರ್ ರಂಗನಾಥ್ ಸರ್ ಮತ್ತು ಪ್ರದೀಪ್ ಸರ್. ಥ್ಯಾಂಕ್ ಯು TD ಅಕಾಡೆಮಿ.